ಕೈಕಾ ಹಿಡಿದ ಹಠವನ್ನು ಸಾಧಿಸಿ ಪ್ರಚಂಡ ಮಾರಿ ಆಗಬೇಡ. ಈಗಲಾದರೂ ನನ್ನ ಮಾತನ್ನು ಕೇಳು. ನಿನ್ನ ಕೋರಿಕೆಯಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡ್ತೇನೆ. ಆದರೆ ನನ್ನ ಮುದ್ದು ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕಾ, ತಪ್ಪಿಸು. ಇದೋ ನಿನಗೆ ಕೈ ಮುಗಿದು ಬೇಡಿಕೊಳ್ಳುವನು ಕೈಕಾ. ಸಾಕು ಮಾಡಿ ನಿಮ್ಮ ಗೋಳಾಟವನ್ನು. ಈ ನಿಮ್ಮ ಗೋಳಾಟವನ್ನು ಕೇಳಿ 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 ನನಗಂತೂ ಸಾಕಾಗಿ ಹೋಯಿತು. ನೀವೇನೇ ಹೇಳಿದರೂ ಕೂಡ ನಾನು ಕೇಳತಕ್ಕವಳಲ್ಲ. ರಾಮನು ಅರಣ್ಯವಾಸಕ್ಕೆ ಹೋಗಲೇಬೇಕು. ಅಯ್ಯೋ ಅಯ್ಯೋ, ಈ ವೇದಿನೆಯನ್ನು ನಾನು ಹೇಗೆ ಸಹಿಸಲಿ? ಎಲ್ಲಿ ಹಾ ರಾಮಚಂದ್ರ, ರಾಮನಲ್ಲಿ ರಾಮಚಂದ್ರ. ಈ ಕೃತ್ಯವನ್ನು ನೋಡಿದರೆ ನಾಡೇಕೆ ಲೋಕವೇ ನಗುವುದು. ನೋಡಿ ನಗುವುದು ಈ ಜಗವು. ನೋಡಿ ನಗುವುದು ಈ ಜಗವು. ಇನ್ನ ನೋಡಿ ನಗುವುದು ಈ ಜಗವು. ಕಳೆದ ಸುಕುಮಾರ ರಾಮನು ಕಾಡಿಗೆ ಕೇಳಿ ಪಡೆದ ಸುಕುಮಾರ ರಾಮನು ಕಾಡಿಗೆ ಕಳುಹಿ ಜೀವಿಸಲೇನು. ಕೈಕಾ ಕಾಡಿಗೆ ಕಳುಹಿ ಜೀವಿಸಲೇನು. ನೋಡಿ ನಗುವುದು ಈ ಜಗವು. ನಾನು ನಗುವುದು ಈ ಜಗವು. ಹಾ ರಾಮ, ಹಾ ರಾಮಚಂದ್ರ. ತಂದೆ ಮಹಾರಾಜ, ತಾಯಿ ಮಹಾರಾಣಿ, ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನಾನು ರಾಮ. ರಾಮ ರಾಮ. ತಂದೆ ಮಹಾರಾಜ, ತಾಯಿ ಮಹಾರಾಣಿ. ಆದರೇನು ಪರದೇಶಿ ನೀನು. ಗೋಚೀರ ಮಿಡಿದವು ಎಂಪಾದದೆ ಓದಂತೆ. ಕೈಕಾ ಗೋಚೀರ ಮಿಡಿದವು ಎಂಪಾದದೆ ಓದಂತೆ. ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ಉಣಿಸಿದ. ಕೈಕೆಯ ಪ್ರೀತಿ ನಿನಗೆ ವಿಷವನ್ನು ಉಣಿಸಲು. ನೋಡಿ ನಗುವುದು ಈ ಜಗವು. ನಿನ್ನ ನೋಡಿ ನಗುವುದು ಈ ಜಗವು. ನಿನ್ನನಲ್ಲ ಕೈಕಾ, ನಿನ್ನನಲ್ಲ. ಮತ್ತಾರನ್ನು? ಹೇ ಪಾಪಿ ದಶರಥ, ಹೇ ಪಾಪಿ ದಶರಥ, ನನ್ನ ನೋಡಿ ನಗುವುದು
ಎಲ್ಲಿ ರಾಮನಲ್ಲಿ? ರಾಮಚಂದ್ರ, ಜನಕ, ರಾಮಚಂದ್ರ, ವನವಾಸಕ್ಕೆ ನನ್ನೊಡನೆ ಹೊರಟಿರುವ ಸೀತೆಗೂ ಲಕ್ಷ್ಮಣನಿಗೂ ಅನುಗ್ರಹಿಸಿ ಕಳಿಸಿಕೊಡಿ. ರಾಮಚಂದ್ರ, ನಿನಗೆ ವನವಾಸದ ಅನುಗ್ರಹ. ರಾಮಚಂದ್ರ, ನಿನ್ನ ನಗಲಿ ನಾನು ಒಂದು ಕ್ಷಣವೂ ಜೀವಿಸಲಾರನು. ಇನ್ನು ಮುಂದೆ ರಾಮ ರಾಮ ಎಂದು ಯಾರನ್ನು ಕರೆಯಲಿ? ಕೈಕ ನೋಡಿ, ಕೈಕ ನೋಡು, ನನ್ನ ಮುದ್ದು ಕುಮಾರನನ್ನು ವನವಾಸ ಕಳಿಸಲು ನಿನಗೆ ಮನಸಾರು ಹೇಗೆ ಬಂತು? ಬೇಡ ಕೈಕ, ಬೇಡ. ರಾಮನನ್ನು ವನವಾಸಕ್ಕೆ ಹೋಗುವುದನ್ನು ತಪ್ಪಿಸು ಕೈಕ, ತಪ್ಪಿಸು. ನಿನಗೆ ಕೈ ಮುಗಿದು ಬೇಡಿಕೊಳ್ಳುವನು ಕೈಕ. ಪೂಜ್ಯರಾದ ಮಾವನವರೇ, ನನ್ನ ಸ್ವಾಮಿಯ ಸಂಗಡ ಅರಣ್ಯವಾಸಕ್ಕೆ ಹೊರಡಲು ನನಗೊಪ್ಪಣೆಯನ್ನು ದಯಪಾಲಿಸಿ. ಏನು ತಾಯಿ, ನೀನು ಸಹ ಹೊರಟಿರುವೆಯಾ? ದೀರ್ಘ ಸುಮಂಗಳೇ ಆಗಿ ಬಾಳಮ್ಮ. ಹೋಗಲಿ ಬಿಡಿ ಕೈಕ. ಜನಕ, ಸೀತಾರಾಮಚಂದ್ರ ಸೇವೆ ಮಾಡಿಕೊಂಡ್ರಲು ಅರಣ್ಯಕ್ಕೆ ಹೊರಡೋದು ನನಗೂ ಅನ್ನೋದು ನೆನಪು ಕೊಡು ಜನಕ. ಏನು, ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸವು. ಒಬ್ಬಳು ಸಕಲ ಸಿರಿಯನ್ನು ತೊರೆದು ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವುದು. ಒಂದು ದಾನವ ಹೃದಯ, ಒಂದು ದೇವತಾ ಹೃದಯ, ಒಂದು ಪಾಪದ ಜಲದಿ, ಇನ್ನೊಂದು ಪುಣ್ಯದ ನಿಧಿ. ಲಕ್ಷ್ಮಣ, ಜನಕ, ನೀನು ಸಹ ಹೊರಟಿರುವೆಯಾ? ಜನಕ, ಶ್ರೀರಾಮಚಂದ್ರನ ತಂದೆ ಎಂದು ಭಾವಿಸಿ ಸೀತಾದೇವಿನ ತಾಯಿ ಎಂದು ಅವರ ಸೇವೆ ಮಾಡಿಕೊಂಡು ಅಗ್ರಜಾನಂದವನ್ನು ಪಡೆ. ಆಗಲಿ ಆಗಲಿ. ಸುಮಂತ್ರ, ಸುಮಂತ್ರ, ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರನಿಂದ ಈ ಅಯೋಧ್ಯೆ ಸಕಲ ಸಂಪತ್ತುಗಳನ್ನು ಹೋಗಲಿ. ನಿಲ್ಲು ಸುಮಂತ್ರ, ಎಲ್ಲಿ ಮರೆಯಲ್ಲಿರುವೆಯೋ ಅಲ್ಲೇ ಇದ್ದು ಬಿಡು. ಸುಮಂತ್ರ, ಮಹಾರಾಣಿಯವರು ಏನು ಆಜ್ಞೆ ಮಾಡುತ್ತಿದ್ದಾರೆ ಅದು ಕೇಳಿಕೊಂಡು ಹೋಗಪ್ಪ. ಏನಂದಿರಿ? ರಾಮನ ಹಿಂದೆ ಸಕಲ ಸಂಪದವು ಹೋಗಿಬಿಟ್ಟರೆ ಕೆರೆ ತೆಗೆದ ಹಾಲಿನಂತಿರುವ ಈ ನಿಸ್ಸಾರವಾದ ರಾಜ್ಯ ಭಾರವನ್ನು ನನ್ನ ಮಗನಾದ ಭರತನ ಆಳಬೇಕೇನು? ರಾಮನ ಹಿಂದೆ ಏನು ಹೋಗಕೂಡದು. ರಾಮಚಂದ್ರ, ಅಮ್ಮ, ಅರಣ್ಯವಾಸಕ್ಕೆ ಹೊರಡುವ ನಿನಗೆ ಈ ವಸ್ತ್ರಾಭರಣಗಳು ಏತಕ್ಕಾಗಿ ಬೇಕು? ನಾನು ಕೊಡುವ ನಾರ್ಮುಡಿಯನ್ನೊಟ್ಟು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗು. ಅಮ್ಮ, ಅರಣ್ಯವಾಸಕ್ಕೆ ಹೋಗುವ ನನಗೆ ಈ ರಾಜವೈಭವದಿಂದೇನು ಪ್ರಯೋಜನ? ಅಯ್ಯೋ ಈ ರಾಮಚಂದ್ರ, ರಾಜ್ಯವೆಲ್ಲವೂ ಅರಸನಿಗೆ ಸೇರತಕ್ಕದ್ದು. ನನ್ನ ನಾನು ರಾಮನು ನಾರಮುಡಿಯನ್ನುಟ್ಟು ಹೋಗುವೆನು. ಕೊಡು ತಾಯಿ. ಲಕ್ಷ್ಮಣ, ನೀನು ನಿಮ್ಮಣ್ಣನ ಹಿಂದೆ ಹೊರಟಿರುವೆಯಲ್ಲ, ನೀನು ಧರಿಸೋ. ಸೀತಾ, ನೀನು ಧರಿಸು ಈ ನಾರುಮುಡಿಯನ್ನು. ರಾಮನು ನಾರುಮುಡಿಯ ರಾಮನು ನಾರುಮುಡಿಯ ಪ್ರೇಮದಿಂದಲೆಂದು ಬೇಳಿದ ತೆರದಿ ಬಾಮಿನಿಗೆ ತೆಗೆದುಕೊಡುವೆ, ಬಾಮಿನಿಗೆ ತೆಗೆದುಕೊಡುವೆ. ಆಕೆಯ ಆಭರಣಗಳನ್ನು ಕೊಟ್ಟು ಕಳಿಸೈ. ರಾಮನೊಬ್ಬನಿಗೆ ವನವಾಸ ಕಳಿಸಬೇಕೆಂದು ಹೇಳಿ ಈಗ ಲಕ್ಷ್ಮಣನಿಗೂ ಸೀತೆಗೂ ಕಳಿಸುವೆಯ. ಪತಿವ್ರತೆಯಾದ ಈಕೆಯ ಮನಸ್ಸನ್ನು ನೋಯಿಸಿದರೆ ನಿನ್ನ ವಂಶವು ಹಾಳಾಗುವುದು. ಅದು ಅಲ್ಲದೆ ಈಕೆಯ ಆಭರಣಗಳು ನಿಮ್ಮಪ್ಪ ಮನೆಯದೋ ಅಥವಾ ಜನಕ ಚಕ್ರವರ್ತಿಯದೋ. ಈಕೆಯ ಮನಸ್ಸನ್ನು ನೋಯಿಸಿದರೆ ಇದೋ ಘೋರವಾದ ಶಾಪವನ್ನು ಇದೋ ತೆಗೆದಿಕೋ. ಶಾಂತರಾಗಿ, ದಯಮಾಡಿ ಕೋಪಿಸಲಾಗದು. ನನ್ನ ಸ್ವಾಮಿಯೇ ನಾರ್ಮುಡಿಗಳನ್ನು ತೊಡುವಾಗ ನನಗೆ ವಸ್ತ್ರಾಭರಣಗಳ ವ್ಯಾಮೋಹವಿಲ್ಲ. ಮಾತೆಯವರ ಸಂತೋಷಕ್ಕೋಸ್ಕರ ಧರಿಸುವೆನು. ಅಗತ್ಯಕ್ಕೆ ತಕ್ಕಷ್ಟು ಆಭರಣಗಳನ್ನು ಕೊಟ್ಟರೆ ಅಷ್ಟೇ ಸಾಕು. ಅಮ್ಮ, ಕೊಡಿ ಬಲಕಲಗಳನ್ನು. ನನ್ನ ರಾಮನು ನಾರ್ಮುಡಿಯನ್ನು ಹೊಡೆಯಬೇಕೆ? ಅಯ್ಯೋ ರಾಮಚಂದ್ರ,
ಸೀತಾ. ಜನಕ ಸಮಾಧಾನರಾಗಿ. ಗುರುಗಳೇ, ಅರಣ್ಯವಾಸಕ್ಕೆ ಹೊರಟಿರುವ ನಾನು ತಮ್ಮ ಆಶೀರ್ವಾದವನ್ನು ಬಯಸುತ್ತೇನೆ. ರಾಮಚಂದ್ರ, ನೀನು ಹೋಗುವ ದಾರಿಯಲ್ಲಿ ದುಷ್ಟರೆಲ್ಲರೂ ನಾಶವಾಗಿ ಶಿಷ್ಟರೆಲ್ಲರೂ ರಕ್ಷಿಸಲ್ಪಡು. ನೀನು ಸಂತೋಷವಾಗಿ ಹೊರಡು ರಾಮಚಂದ್ರ. ನನ್ನ ರಾಮನು ನನ್ನನ್ನು ಕನಗು ತೊರೆದೇ ಹೊರಟೆ ಹೋದನು. ರಾಮನು ತೊರೆದರೆ ಬರಿದಾಗಿದೆ ಅರಮನೆ. ಬರಿದಾಗಿದೆ ಅರಮನೆ.
ರಾಮ ಲಕ್ಷ್ಮಣ ಸೀತಾ ರಾಮ ರಾಮ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮ ರಾಮ ಮಾತಿಗೆ ಮರುಳಾಗಿ ಕಂದಾನಿ ನಂದವ ಮತ್ತೆಂದು ನೋಡಲೇ ರಾಮಚಂದ್ರ ಕಂದಾನಿ ನಂದವ ಮತ್ತೆಂದು ನೋಡಲೇ ತೊರೆದನೆ ಮುಗಿಯಲಿಲ್ಲವೇ ನಿಮ್ಮ ಗೋಳಾಟವು? ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ಕೇಳಿ ಕೇಳಿ ನನಗಂತೂ ಸಾಕಾಗಿ ಹೋಯಿತು. ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ವರಿದಾಗಿತೆ ಅರಮನೆ ರಾಮ ರಾಘವ ರಾಮಚಂದ್ರ ಲಕ್ಷ್ಮಣ ರಾಮಚಂದ್ರ ರಾಮ 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 ನಾಮ ಸ್ಮರಣೆಯಿಂದ ರಾಮ ರಾಮಚಂದ್ರ ರಾಮ ರಾಮ ಎಂದು ನಾಮ ಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಮತ್ತೆಂದು ನೋಡಲೇ ರಾಮಚಂದ್ರ ಕಣ್ಣೀರ ಸುರಿಸುತ್ತ ಮತ್ತೆಂದು ನೋಡಲೇ ತೊರೆದನೆ ಅಬ್ಬಬ್ಬಾ ತಂದೆಯ ಮರೆತನೆ
ಕೈಕಾ, ಏಕೆ ಸುಮ್ಮನೆ ನಿಂತಿರುವೆ? ಮತ್ತೇನು ಮಾಡಲಿ? ಹಾಕು ಹಾಕು ಆನಂದದ ಕೇಕೆ. ನೋಡಲಿ ಶಿವನು ಶಿಶುವಾಗಿ ಹಾಡುತ್ತಿರುವುದನ್ನು. ಆರ್ಯವರ್ತದ ಗರತಿಯ ಕರಕಮಲದಲ್ಲಿ ಇಂಥಷ್ಟು ಈ ಪೃಥ್ವಿ ಮೇಲೆ ನೀನಿಂದು ಚಿಮ್ಮುತ್ತಿರುವೆ ಈ ಕತ್ತಲೆಯ ಮಸಿಯನ್ನು. ವೇದ ನಿನ್ನನ್ನು ಆಕ್ಷೇಪಿಸಿ ಫಲವೇನು? ಏನಾದರೂ ಅಂದುಕೊಳ್ಳಿ. ಹಿಂದೆ ಶಬ್ದವಿದೆ ಎಂಬ ಬಾಣಭಾಸ ಸಡಗರದಲ್ಲಿ ಓರ ಋಷಿಕುಮಾರನ ಕೊಂದ ಪಡೆದ ಪ್ರಾರಂಭದ ಫಲ. ಪುತ್ರ ಶೋಕದಿಂದ ಪರಿಸಪಿಸಿ ಪ್ರಾಣ ಬಿಡುವುದು ಶ್ರಾವಣ ಮಾಸಗಳು ಹೇಳಿದರು. ಅದೋ ಇಂದು ಒದಗಿ ಬಂದಿರುವುದು ಅವು ನನ್ನ ರಾಮನು ಸಿಂಹಾಸನ ಮೇಲೆ ಕುಳಿತಿರುವನು. ರಾಜ್ಯಭಾರವನ್ನು ಮಾಡುತ್ತಿರುವನು. ಪಕ್ಕದಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ, ಪಾಪಿಯಾದ ನನ್ನನ್ನು ತಮ್ಮಿಸಿಬಿಡಿ. ಹಾ ರಾಮಚಂದ್ರ, ರಾಮ, ಹಾ ನೋವು, ರಾಮಚಂದ್ರ, ರಾಮ, ಹೇ ರಾಘವ, ರಾಮಚಂದ್ರ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿಯಾಯಿತು. ರಾಮನೊಬ್ಬನಿಗೆ ಅರಣ್ಯವಾಸಕ್ಕೆ ಹೋಗಲು ಹೇಳಿದರೆ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ, ಆದರೆ ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಏಳು ಪ್ರಿಯ, ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, 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 ಪ್ರಾಣೇಶ್ವರ. ಸಹೋದರ, ಸಹೋದರ, ನರಿಗಳಲ್ಲಿ ಬಿಸಿನಿಂದ ಗಾಳಿ ಬೀಸೆ. ಸಹೋದರ, ಅಣ್ಣ, ನರಿಗಳಲ್ಲಿ ಕೂಗುತ್ತಿಹವು ಬಿಸಿನಿಂದ ಗಾಳಿ ಬೀಸೆ. ಸಹೋದರ, ಅಣ್ಣ, ಕರುಗಳನ್ನು ಅಗ್ನಿ ಸುಡಲು ಪರಿದೇನು ತೋಚದಾಯ್ತೆ, ಪರಿದೇನು ತೋಚದಾಯ್ತೆ. ತೋರುವುದು ಗುಣ ಯಾರ ಕೇಳ್ವೆ ಏನ ಮಾಡ್ತೆ. ತೋರುವುದು ಗುಣ ಯಾರ ಕೇಳ್ವೆ ಏನ ಮಾಡ್ತೆ. ಸಹೋದರ, ಅಣ್ಣ, ಯಾರ ಕೇಳ್ವೆ ಏನ ಮಾಡ್ತೆ. ಯಾರ ಕೇಳ್ವೆ ಏನ ಮಾಡ್ತೆ. ಯಾರ ಕೇಳ್ವೆ ಏನ ಮಾಡ್ತೆ. ತೋರುವುದು ಗುಣ ಘೋರಮಾದ ಗೋದ್ರತಿಯು ದಾರಿಯನ್ನು
ಘೋರವಾದ ಗೃಹದಲ್ಲಿ ದಾರಿಯನ್ನು ಮೋಸುತ್ತಿರಲು ಪರಿವುರುಗ ಅಡ್ಡವಿಹುದೋ ಪರಿದೇನು ತೋಚದಾಯ್ತೆ ಪರಿದೇನು ತೋಚದಾಯ್ತೆ ತೋರುವುದು ಜಯಕುನ ಯಾರ ಕೇಳ್ವೆ ಏನ ಮಾಡ್ಬೆ ಯಾರ ಕೇಳ್ವೆ ಏನ ಮಾಡ್ಬೆ ಯಾರ ಕೇಳ್ವೆ ಏನ ಮಾಡ್ಬೆ ತೋರುವುದು ಜಯಕುನ. ಸಹೋದರ, ಈ ದಿನ ಅಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ನಮ್ಮನ್ನು ಅಯೋಧ್ಯ ನಗರದಿಂದ ಕೈಕೇಯ ನಗರಕ್ಕೆ ದೂತರನ್ನು ಕಳಿಸಿದ್ದರಲ್ಲವೇ ಸಹೋದರ? ಹೌದು ಅಣ್ಣ. ನಾವೇಳು ದಿನ 7 ರಾತ್ರಿ ಒಂದೇ ಸಮನೆ ರಥವನ್ನೋಡಿಸಿಕೊಂಡು ಕೇಕೆಯ ನಗರದಿಂದ ಅಯೋಧ್ಯ ನಗರವನ್ನೇನೋ ಬಂದು ತಲುಪಿದೆವು. ಆದರೆ ಬರುವ ದಾರಿಯಲ್ಲಿ ನಾನು ರಾತ್ರಿಗಳಲ್ಲಿ ಕೆಲವು ದುಸ್ವಪ್ನಗಳನ್ನು ಕಂಡೆನು ಸಹೋದರ, ದುಸ್ವಪ್ನಗಳನ್ನು ಕಂಡೆನು. ಆ ಸ್ವಪ್ನದಲ್ಲಿ ನಮ್ಮ ಪೂಜ್ಯ ಜನಕನಾದ ದಶರಥ ಮಹಾರಾಜನು ಎತ್ತರವಾದುದೊಂದು ಬೆಟ್ಟದ ಮೇಲಿನಿಂದ ಉರುಳುರುಳಿ ಗೋಮಯವು ತುಂಬಿದ್ದ ಗುಂಡಿಗೆ ಬಿದ್ದನು ಸಹೋದರ. ಅಣ್ಣ, ನಂತರ ಮೇಲೆದ್ದು ಗಾಗೈಸಿ ನಕ್ಕನು ಸಹೋದರ. ಅಣ್ಣ, ನಂತರ ಮಲಿನವಾದ ವಸ್ತ್ರವನ್ನೇ ಧರಿಸಿಕೊಂಡು ಕೊರಳಿಗೆ ಕೆಂಪು ಮಾಲೆಯನ್ನು ಧರಿಸಿಕೊಂಡು ಕತ್ತಗಳನ್ನು ಕಟ್ಟಿದ್ದ ರಥವನ್ನೇರಿ ಮೆರವಣಿಗೆ ಹೊರಟಿದ್ದನು ಸಹೋದರ, ಮೆರವಣಿಗೆ ಹೊರಟಿದ್ದನು ಸಹೋದರ. ಅಣ್ಣ, ನಮ್ಮ ಪೂಜ್ಯ ಜನಕನ ತಲೆಯ ಸುತ್ತಲೂ ಸಾವಿರಾರು ಕಾಗಿಗಳು ಏಕಕಾಲದಲ್ಲಿ ಸುತ್ತುತ್ತಿದ್ದವು ಸಹೋದರ, ಸುತ್ತುತ್ತಿದ್ದವು. ನಮ್ಮ ಅಯೋಧ್ಯ ಪುಣ್ಯ ಭೂಮಿಗೆ ಅಭಿಮುಖವಾಗಿ ಸಾವಿರಾರು ರಣಾದ್ದುಗಳು ಏಕಕಾಲದಲ್ಲಿ ಬಹು ರಭಸದಿಂದ ಬರುತ್ತಿದ್ದವು ಸಹೋದರ, ಬರುತ್ತಿದ್ದವು. ನಮ್ಮ ಅಯೋಧ್ಯ ಪುಣ್ಯ ಭೂಮಿಯಲ್ಲಿ ಸಾವಿರಾರು ಘಟಸರ್ಪಗಳು ಏಕಕಾಲದಲ್ಲಿ ಎಡವಿಚ್ಚಿ ನಿಂತಿದ್ದವು ಸಹೋದರ, ಎಡವಿಚ್ಚಿ ನಿಂತಿದ್ದವು. ಮತ್ತೆ ನಾನೊಂದು ನಿರ್ಜನವಾದ ಪ್ರದೇಶವೊಂದರಲ್ಲಿ ವಿಹಾರಾರ್ಥವಾಗಿ ಹೋಗುತ್ತಿದ್ದಾಗ ಬಹುದೂರದಲ್ಲಿ ಒಂದು ಕೂಗು ಕೇಳಿ ಬಂತು. ನಾನಾ ಕೂಗನ್ನೇ ಹಿಂಬಾಲಿಸಿ ಹೋದಾಗ ನಮ್ಮ ಪೂಜ್ಯ ಜನಕನಾದ ದಶರಥ ಮಹಾರಾಜನು ವಿವಸ್ತ್ರನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರೆಯ ಎಂದು ಕೂಗಿಕೊಂಡನು. ನಾನು ನಮ್ಮ ತಂದೆಯವರನ್ನು ರಕ್ಷಿಸಿಕೊಳ್ಳಲು ಓಡಿದೆನು, ಬಹುದೂರ ಓಡಿದೆನು. ಆದರೆ ಸಹೋದರ, ಅಣ್ಣ, ಆ ವಿಧಿಯಿಂದ ನಮ್ಮ ಪೂಜ್ಯ ಜನಕನನ್ನು ರಕ್ಷಿಸಿಕೊಳ್ಳಲಾಗಲಿಲ್ಲ ಸಹೋದರ, ರಕ್ಷಿಸಿಕೊಳ್ಳಲಾಗಲಿಲ್ಲ. ಹಾಗೆ ಅವನು ಕಣ್ಮರೆಯಾದನು ಸಹೋದರ. ಪುನಃ ನಾನು ನಿದ್ರೆಯಿಂದ ಎಚ್ಚರಗೊಂಡು ಕಣ್ ತೆರೆದು ನೋಡಲಾಗಿ ಸಹೋದರ, ಅಣ್ಣ, ಎಲ್ಲವೂ ಶೂನ್ಯ. ಇದೇಕೀಗಾಯಿತು ಸಹೋದರ? ಈ ದಿನ ನಮ್ಮಣ್ಣನಾದ ರಾಮಚಂದ್ರನ ಪಟ್ಟಾಭಿಷೇಕವಂತಲೂ ನೀವುಗಳು ಅತಿ ಶೀಘ್ರವಾಗಿ ಅಯೋಧ್ಯೆಗೆ ಹಿಂತಿರುಗಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ನಾವು ಅಯೋಧ್ಯ ನಗರವನ್ನೇನೋ ಬಂದು ತಲುಪಿದ್ದಾಯಿತು. ಈ ನಗರವನ್ನು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ, ಮಂಗಳ ವಾದ್ಯಗಳೊಂದು ಕೇಳಿ ಬರುತ್ತಿಲ್ಲ, ಬ್ರಾಹ್ಮಣರ ವೇದ ಘೋಷಗಳೊಂದು ಇಲ್ಲ. ಸುಮಂಗಲಿಯರಾಗಲಿ
ಸಾಮಾನ್ಯ ಪ್ರಜೆಗಳಾಗಲಿ ಯಾರೊಬ್ಬರೂ ಕಾಣಬರುತ್ತಿಲ್ಲವಲ್ಲ ಸಹೋದರ. ಈ ಅಯೋಧ್ಯ ನಗರವನ್ನು ನೋಡುತ್ತಿದ್ದರೆ ವಾದಸಗೃಧ್ರಾದ್ರಿಗಳು ವಾಸಿಸುವ ಸ್ಮಶಾನವೆಂಬಂತೆ ನನ್ನ ಮನಸ್ಸಿಗೆ ಭಾಸವಾಗುತ್ತಿರುವುದು ಸಹೋದರ, ನನ್ನ ಮನಸ್ಸಿಗೆ ಭಾಸವಾಗುತ್ತಿರುವುದು. ಅಲ್ಲದೆ ಸಹೋದರ, ಅಣ್ಣ ಅಲ್ಲಿ ನೋಡು, ನಮ್ಮ ಅರಮನೆಯ ಮೇಲ್ಭಾಗದಲ್ಲಿ ಸದಾ ಪೂರ್ಣ ಮಟ್ಟದಲ್ಲಿ ಹಾರಾಡುತ್ತಿದ್ದ ನಮ್ಮ ಅಯೋಧ್ಯೆಯ ಧ್ವಜಪತಾಕೆಯು ಇಂದೇಕೋ ಕಳಾಯಿನವಾಗಿ ಕಾಣುತ್ತಿರುವುದಲ್ಲ. ಇದನ್ನು ನೋಡುತ್ತಿದ್ದರೆ ನಮ್ಮ ನಗರಕ್ಕೆ ಭರಿಸಲಾರದ ನಷ್ಟ ಉಂಟಾಗಿದೆ ಎಂದು ನನ್ನ ಮನಸ್ಸಿಗೆ ಭಾಸವಾಗುತ್ತಿರುವುದು. ಈ ದಿನ ಅಣ್ಣನಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಶುಭ ಸಮಯದಲ್ಲಿ ಅವನ ಚರಣ ಸೇವೆಗೈಯುವ ಸಂತೋಷವು ಒಂದು ಕಡೆಯಾದರೆ ಸಹೋದರ ಅಣ್ಣ, ಒಂದು ಕಡೆ ನನ್ನ ಮನಸ್ಸಿಗೆ ಭೀತಿಯೇ ಆವರಿಸಿರುವುದು. ದಾರಿ ಯುದ್ಧಕ್ಕೂ ಬರೀ ಅಮಂಗಳವನ್ನೇ ಕಂಡೆನು ಸಹೋದರ. ಅಣ್ಣ, ಈ ಅಶುಭ ಸುಖನಗಳು ಮುಂದೇನು ಕೇಡನ್ನುಂಟು ಮಾಡುತ್ತವೆಯೋ ಏನೋ ಎಂಬ ಭೀತಿಯು ನನ್ನನ್ನು ಆವರಿಸಿರುವುದು. ಹೀಗೆ ಕಾಯಿತು ಸಹೋದರ, ಹೀಗೆ ಕಾಯಿತು. ಈಗೇನು ಮಾಡುವುದು ಸಹೋದರ? ಅಣ್ಣ, ಆತ್ಮಸ್ಥೈರ್ಯಗಳಿಂದ ಬಲವಾದ ದುರ್ಬಲವನ್ನು ಕಳೆದುಕೊಂಡು ಸುಮ್ಮನೆ ವ್ಯಥೆಪಡುತ್ತಿರುವೆ. ನೀನು ಹೇಳಿದ ಹಾಗೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವೀಗಲೇ ಪ್ರವೇಶ ಮಾಡೋಣ. ವಿಷಯವೆಲ್ಲವೂ ತಾನಾಗಿಯೇ ತಿಳಿಯುವುದು ಅಗ್ರಜ. ನಡೆ ನಡೆ ಸಹೋದರ, ಹಾಗೇ ಮಾಡೋಣ. ಹಾಳಾದ ಮಂದರೆಯ ಮಾತನ್ನು ಕೇಳಿ ನಾನು ಕೆಟ್ಟೆನು. ನನ್ನ ಅರಿಶಿಣ ಕುಂಕುಮದ ಸೌಭಾಗ್ಯವನ್ನು ನನ್ನ ಕೈಯಾರೆ ನಾನೇ ಅಳಿಸಿಕೊಂಡೆನು. ಅಯ್ಯೋ ದೈವವೇ, ಏನಿದು ನಿನ್ನ ಲೀಲೆಯು, ಏನಿದು ನಿನ್ನ ಲೀಲೆಯು. ಸಹೋದರ, ಇಲ್ಲಿ ನೋಡು, ದಿವರಾತ್ರಿಗಳಲ್ಲಿಯೂ ಸಂತೋಷ ಸಾಗರದಲ್ಲಿ ಮುಳುಗಿರುತ್ತಿದ್ದ ಈ ಅಂತಃಪುರವು ಇಂದೇಕೋ ಕಳಾಯನವಾಗಿ ಕಾಣುತ್ತಿರುವುದಲ್ಲ. ಅಲ್ಲದೆ ನಾವುಗಳು ಬಂದ ಕೂಡಲೇ ನಮ್ಮನ್ನು ಅತ್ಯಂತ ಪ್ರೀತಿ ಆದರಗಳಿಂದ ಬರಮಾಡಿಕೊಳ್ಳುತ್ತಿದ್ದ ನಮ್ಮ ಪೂಜ್ಯ ತಾಯಿಯವರಾದ ಕೈಕಾಮಾತೆಯವರು ಇಂದೇಕೋ ಕಾಣುತ್ತಿಲ್ಲವಲ್ಲ. ಅಮ್ಮ ಅಮ್ಮ ಅಮ್ಮ, ಹೋ, ಮಾತೆಯವರು ಇಲ್ಲೇ ಅಲ್ಲದೆ ಮೌನದಿಂದ ಕುಳಿತಿರುವರು. ಸಹೋದರ, ಅಣ್ಣ, ಬಾ, ಮಾತೆಯವರಿಗೆ ನಮಸ್ಕರಿಸಿ ಅವರ ಮೌನಕ್ಕೆ ಕಾರಣವೇನೆಂದು ತಿಳಿಯೋಣ. ಅಮ್ಮ, ನಮಸ್ಕರಿಸಿ ಜನನಿ. ಮಕ್ಕಳಿರ, ನಿಮಗೆ ಮಂಗಳವಾಗಲಿ, ಮೇಲೇಳಿ. ಅಮ್ಮ ಅಮ್ಮ, ಏನಮ್ಮ ಇದು? ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆ ಕೀರ್ತಿ ಜೊತೆವೇ ಕಳಚಿ ಬಿದ್ದಂತೆ ಭಾಸವಾಗುತ್ತಿರುವುದಲ್ಲ ಜನನಿ, ಭಾಸವಾಗುತ್ತಿರುವುದಲ್ಲ. ಅಮ್ಮ ಅಮ್ಮ, ಸದಾ ಸದಾ ವಜ್ರ ವೈಡೂರ್ಯಗಳನ್ನು ತೊಟ್ಟು ಪಟ್ಟ ಪೀತಾಂಬರಗಳನ್ನುಟ್ಟು ಮಹಾರಾಣಿಯಂತೆ ಆನಂದದಿಂದಿರಬೇಕಾಗಿದ್ದ ನೀನು ಇಂದು ಈ ಶ್ವೇತ ವಸ್ತ್ರಧಾರಣಿಯಾಗಿ ಸಾಮಾನ್ಯ ಸ್ತ್ರೀಯಂತಿರುವೆಯಲ್ಲ. ಕಾರಣವೇನು ಜನನಿ, ಕಾರಣವೇನು? ಅಲ್ಲದೆ ಸದಾ ನಿನ್ನ ಮಂದಿರದಲ್ಲಿ
ನಮ್ಮ ಪೂಜ್ಯ ಜನಕನಾದ ದಶರಥ ಮಹಾರಾಜನಲ್ಲಿ, ಅಡ್ಡನಾದ ಶ್ರೀರಾಮಚಂದ್ರನಲ್ಲಿ, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನಲ್ಲಿ, ಸೀತಾ ಮಾತೆಯವರಲ್ಲಿ ಯಾರೊಬ್ಬರೂ ಕಾಣುತ್ತಿಲ್ಲವೆಲ್ಲ ಜನನಿ. ಏಳು, ಏನಾಯಿತು ಹೇಳು ಜನನಿ, ಏನಾಯಿತು ಹೇಳು. ಅಮ್ಮ, ಜನಕನೆಲ್ಲಿ ತಾಯಿ, ಜನಕನೆಲ್ಲಿ? ಇನ್ನೆಲ್ಲಿಯ ಜನಕನಪ್ಪ? ಅಮ್ಮ, ಇನ್ನೆಲ್ಲಿಯ ಜನಕನು? ಅಮ್ಮ, ನಿಮ್ಮ ಜನಕನು ಸ್ವರ್ಗಸ್ಥರಾದರು ಮಕ್ಕಳಿಗೆ. ಜನಕ! ಕಡೆಗೂ ನಮ್ಮನ್ನೆಗಲಿ ಪರಲೋಕವಾಸಿಯಾದೆಯ. ನಿನ್ನ ಕೊನೆಯ ಕಾಲದಲ್ಲಿ ನಾವಿಬ್ಬರು ನಿನ್ನ ಬಳಿ ಇದ್ದು ಒಂದು ತೊಟ್ಟು ಗಂಗೋದಕವನ್ನಾದರೂ ನಿನಗೆ ಬಿಡಲಾದರೆ ಹೋಯಿತೆ. ಅಯ್ಯೋ ಅಯ್ಯೋ, ವಿಧಿಲೀಲೆಯೂ ವಿಚಿತ್ರವಾಗಿರುವುದು. ಏನು ಮಾಡಲಿ? ಏಯ್ ಜನಕ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ನಮಸ್ಕರಿಸುವೆವು. ಅಮ್ಮ, ಕುಮಾರ, ಅಮ್ಮ, ನಮ್ಮ ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಮಗನೇ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣ. ಅಮ್ಮ, ಅಮ್ಮ, ಜನಕನ ಮರಣಕ್ಕೆ ನೀನು ಕಾರಣಳೆ? ಹೌದು ಮಗನೇ. ಅದು ಹೇಗೆ ಜನನಿ, ಅದು ಹೇಗೆ? ಹೇಳುವೆನು ಕಂದ, ಹೇಳುವೆನು ಮಗನೇ. ಹಿಂದೆ ದೇವಾಸುರ ಇದ್ದ ಕಾಲದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಹೌದು, ನಾನು ಅದನ್ನು ಕೇಳಿದ್ದೆನು. ಆ ವರಗಳನ್ನೇ ನಿಮ್ಮ ತಂದೆಯ ಬಳಿಯಲ್ಲಿ ಕೇಳಿಕೊಂಡೆನು. ಏನೆಂದು ಕೇಳಿದೆಯಮ್ಮ? 1ನೇ ವರಕ್ಕೆ ರಾಮಚಂದ್ರನಿಗೆ ನಡೆಯಬೇಕಾಗಿದ್ದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದಲು. 2ನೇ ವರಕ್ಕೆ ರಾಮಚಂದ್ರನು ನಾರ್ಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದಲೂ ಕೇಳಿಕೊಂಡೆನು ಮಗನೇ. ಯಾರು ಮಾತನಾಡುತ್ತಿರುವವರು ಕೈಕೇಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ಎತ್ತ ತಾಯಿಯೇ? ನಿಸ್ಸಂದೇಹವಾಗಿ ಮಗನೇ. ಅಲ್ಲ, ಇವಳಾರೋ ರಾಕ್ಷಸಿಯಾಗಿರಬೇಕು. ಕುಮಾರ, ರಾಕ್ಷಸಿಯ ಉದರದಲ್ಲಿ ಮನುಜನು ಉದ್ಭವಿಸಿದನೆ. ಈ ಪಾಪಿಯಾದ ಕೈಕೆಯ ಗರ್ಭದಲ್ಲಿ ಈ ಭರತನ ಜನನವಾಯಿತೆ. ಅಮ್ಮ, ಯಾರ ಪಟ್ಟವನ್ನು ಯಾರಿಗೆ ಕಟ್ಟಬೇಕೆಂದು ಬಯಸಿರುವೆ ತಾಯಿ? ಪ್ರೇಮ ಮೂರ್ತಿಯಾದ ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮನಲ್ಲದ ನಾನು
ಈ ಪ್ರಬಲವಾದ ಕೋಶಲ ದೇಶವನ್ನಾಳುವುದಕ್ಕೆ ಸಾಧ್ಯವೇ? ಅಲ್ಲದೆ ಜ್ಯೇಷ್ಠ ಪುತ್ರನಾಗಿ, ದಶರಥನ ಜ್ಯೇಷ್ಠ ಪುತ್ರನಾಗಿ ಅಯೋಧ್ಯೆಯ ರತ್ನ ಸಿಂಹಾಸವನ್ನೇರಲು ಸದಾ ಸಿದ್ಧನಾಗಿರುವ ಶ್ರೀರಾಮಚಂದ್ರನಿಗಿಂತಲೂ ನಾನು ಮಿಗಿಲಾದವನೇ. ಅಮ್ಮ, ಆ ಸಿಂಹಾಸನವನ್ನು ಈ ಸೂರ್ಯ ಚಂದ್ರನಿರುವವರೆಗೂ ನಾನು ಹೊತ್ತಲಾರೆ ಜನನಿ, ನಾನು ಹೊತ್ತಲಾರೆ. ಕುಮಾರ, ಅಯ್ಯೋ ಭರತ, ಯಾವ ಜನ್ಮದ ಪಾಪಕ್ಕಾಗಿ ಈ ನೀಚ ಕೈಕೇಯ ಉದರದಲ್ಲಿ ಜನಿಸಿದೆ? ಅದಕ್ಕಿಂತಲೂ ಶ್ರೀರಾಮಚಂದ್ರನ ಪಾದ ಸ್ಪರ್ಶವಾಗುವ ಧೂಳಿನ ಕಣವಾದರೂ ಆಗಿದ್ದರೆ ಈ ಜನ್ಮಕ್ಕೆ ಮುಕ್ತಿಯಾದರೂ ದೊರೆಯುತ್ತಿತ್ತು. ಛೇ ರಘುಕುಲ ಕಳಂಕ ಸ್ವರೂಪಿಣಿ, ಜಗತ್ತು ಅಳಿಯುವವರೆಗೂ ಅಳಿಸಿ ಹಾರದಂತಹ ಘೋರ ಅಪರಾಧವನ್ನು ಮಾಡಿದೆಯಾ ಅಮ್ಮ? ಅಣ್ಣನಾದ ಶ್ರೀರಾಮಚಂದ್ರನು ನನಗಿಂತಲೂ ತನ್ನ ಎತ್ತ ತಾಯಿಯಾದ ಕೌಶಲ್ಯಾದೇವಿಗಿಂತಲೂ ನಿನ್ನನ್ನು ಅತಿಶಯವಾಗಿ ಪ್ರೀತಿಸುತ್ತಿದ್ದನಲ್ಲಮ್ಮ. ಇಂತಹ ಕ್ರೂರವಾದ ವರಗಳನ್ನು ಕೇಳಲು ನಿನ್ನ ಮನಸ್ಸಾದರೂ ಅದು ಹೇಗೆ ಒಡಂಬಟ್ಟಿತು ತಾಯಿ, ಅದು ಹೇಗೆ ಒಡಂಬಟ್ಟಿತು? ಛೇ, ಶ್ರೀ ಬುದ್ಧಿ ಪ್ರಳಯಾಂಕರಿ ಎಂಬುದು ನಿಜವಾಯಿತು ಅಮ್ಮ. ಮರ್ಯಾದ ಪುರುಷೋತ್ತಮನಾದ ಶ್ರೀರಾಮಚಂದ್ರನು ತನ್ನ ಪತ್ನಿಯಾದ ಸೀತಾಮಾತೆಯೊಡನೆಯೂ ತನ್ನ ತಮ್ಮನಾದ ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನೊಡನೆ ಈ ಅಯೋಧ್ಯ ನಗರವನ್ನು ತೊರೆಯುತ್ತಿದ್ದಾಗ ಬಂಧುಗಳು, ಮಿತ್ರರು, ಪುರಜನರು, ಪರಿಜನರೆಲ್ಲರೂ ಕಣ್ಣೀರನ್ನು ಸುರಿಸುತ್ತಿದ್ದ ಕಾಲದಲ್ಲಿ ಅದು ಹೇಗೆ ನಿನ್ನ ಶ್ರೀ ಹೃದಯವನ್ನು ಕಲ್ಲು ಮಾಡಿಕೊಂಡಿದ್ದೋ ಆ ಬೇರೆ ಕಾಣಿ. ಅವನು ನಿನ್ನ ಉದರದಲ್ಲಿ ಜನಿಸುವುದಕ್ಕಿಂತಲೂ ನಿನ್ನ ಬಂಜೆಯಾಗಿದ್ದರೆ ಈ ಲೋಕವೇ ಕಲ್ಯಾಣವಾಗುತ್ತಿತ್ತು. ಛೇ ಚಂಡಾಳಿನು, ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ, ಪುತ್ರರನ್ನು ಪರದೇಶಿಗಳನ್ನಾಗಿಸಿ, ಅಯೋಧ್ಯ ರಾಜಲಕ್ಷ್ಮಿಯನ್ನು ರಸಾತಳಕ್ಕೆ ತುಳಿದು ಸವತಿ ಮತ್ಸರವೆಂಬ ಪಾಪನಾಶನವೆಂಬ ತಳದಿಯನ್ನೇ ಹಾಕಿ ದಿನಪ ದಿನಕುಲ ದಶರಥ ಚಕ್ರವರ್ತಿಯ ಬೃಸ್ತು ದೇಹವನ್ನೇ ಸ್ತಂಭವನ್ನಾಗಿ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳೆಂಬ ತೊಲೆಗಳಿಂದ ಆಶ್ಚರ್ಯ, ಅಸೂಯೆ, ಅಸಭ್ಯತೆ, ಅನ್ಯಾಯವೆಂಬ ಭವನವನ್ನೇ ನಿರ್ಮಿಸಲಿ. ಆ ಭವನದಲ್ಲಿ ಪತಿದ್ರೋಹ, ಪುತ್ರದ್ರೋಹ, ರಾಜದ್ರೋಹ, ಸವತಿ ದ್ರೋಹಗಳೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನೇ ರಚಿಸಿ ತಾಯಿ ಭ್ರಾತೃದ್ರೋಹವೆಂಬ ಆ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಬೇಕೆಂದು ಮನ ಮಾಡಿದೆ. ಏಕೆ ತಾಯಿ ಮನ? ಶ್ರೇಷ್ಠವಾದ ಕೈಕೇಯ ವಂಶದಲ್ಲಿ ಕಾಲಕೂಟ ವಿಷದಂತೆ ಜನಿಸಿ ಉಭಯ ವಂಶಗಳ ಕೀರ್ತಿಯನ್ನು ಸುಟ್ಟು ಬಿಟ್ಟೆಯಲ್ಲ ಜನನೀ, ಸುಟ್ಟು ಬಿಟ್ಟೆಯಲ್ಲ. ಸೂರ್ಯ ಚಂದ್ರರು ಪ್ರಕಾಶಮಾನವಾಗಿ ಹೊಳೆಯುವಂತೆ ನಿನ್ನ ಮುಖದಲ್ಲಿ ಹೊಳೆಯುತ್ತಿದ್ದ ಅರಿಶಿನ ಕುಂಕುಮವನ್ನು ನೀನೇ ನಿನ್ನ ಕೈಯಾರ ಅಳಿಸಿಕೊಂಡೆಯ ಜನನೀ, ಭರತ ಕಳಿಸಿಕೊಂಡೆಯ. ಈ ಜಗತ್ತಿಗೆ ಪ್ರಕಾಶಮಾನವಾಗಿ ಬೆಳಗಿ ತೋರಿಸಲು ನಿನ್ನ ಕರಗಳಲ್ಲಿ ಬೆಳಗುತ್ತಿದ್ದ ಬಳೆಗಳನ್ನು ನೀನೇ ನಿನ್ನ ಕೈಯಾರ ಜಜ್ಜಿಕೊಂಡೆಯ ಮಾತೆ. ಅಯ್ಯೋ, ಕೇಳಲಾರೆ. ನನ್ನ ಪೂಜ್ಯ ಜನಕನಾದ ದಶರಥ ಮಹಾರಾಜನು
ತನ್ನ ಅಮೃತಾಸ್ತ್ರದಿಂದ ಕಟ್ಟಿದ್ದ ಮಾಂಗಲ್ಯವನ್ನು ನೀನೇ ನಿನ್ನ ಕೈಯಾರ ಕಿತ್ತುಕೊಂಡೆಯ ಜನನೇ, ಕಿತ್ತುಕೊಂಡೆಯ. ಅಯ್ಯೋ, ಈ ಜಗತ್ತಿನಲ್ಲಿ ಅದೆಷ್ಟೋ ಮಂದಿ ಸ್ತ್ರೀಯರು ತಮ್ಮ ಸೌಮಾಂಗಲ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದೆಷ್ಟೋ ವ್ರತಾಚರಣೆಗಳನ್ನು ಮಾಡುತ್ತಿರುವಾಗ ಪಾಪಿಯಾದ ಈ ಕೈಕೆಯು ಅದ್ಯಾವ ದುರ್ಬೋಧನೆಗೆ ಕಿವಿಗೊಟ್ಟು ತನ್ನ ಸೋಮಾಂಗಲ್ಯವನ್ನು ತಾನೇ ತನ್ನ ಕೈಯಾರೆ ಹಾಳು ಮಾಡಿಕೊಂಡಳು. ಏನೇ ಆಗಲಿ ಈ ಅಯೋಧ್ಯ ಪುಣ್ಯ ವಂಶನಾಶನವೆಂಬ ಧ್ವಜ ಪತಾಕೆಯನ್ನು ಆರಿಸಿರುವ ಈ ಕೈಕೆಯನ್ನು ಈ ಭೂಮಿಯ ಮೇಲೆ ಉಳಿಸಲೇಬಾರದು. ಹಾಗೇನಾದರೂ ನನ್ನ ಎತ್ತ ತಾಯಿ ಎಂದು ಇವಳನ್ನು ಉಳಿಸಿದ್ದೇ ಆದರೆ ಈ ನಗರದಲ್ಲಿರುವ ಸ್ತ್ರೀಯರೆಲ್ಲರೂ ಇವಳ ವರ್ತನೆಯಂತೆಯೇ ವರ್ತಿಸಿ ಈ ನಗರದಲ್ಲಿರುವ ಎಲ್ಲ ಪುರುಷರಿಗೂ ವೃತ್ತಿಪ್ರಾಯವಾಗುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಾನಿವಳನ್ನು ಈಗಲೇ ಕೊಲ್ಲುವೆನು. ಶಾಂತನಾಗು. ಆತಯ ಕೊಲ್ಲುವುದೇ ಮಾಡಿದನೆ, ಆತಯ ಕೊಲ್ಲುವುದೇ ಮಾಡಿದನೆ. ನೀತಿವಂತನು ನೀನು ಕಾಂತನದೇ ಏಕೆ, ನೀತಿವಂತನು ನೀನು ಕಾಂತನದೇ ಏಕೆ, ಆತಯ ಕೊಲ್ಲುವುದೇ ಮಾಡಿದನೆ. ನಿನ್ನ ವಂಶ ಭೂಪನ ಭೂಪನ ಮನವರಿತವಳ, ನಿನ್ನ ವಂಶ ಭೂಪನ ಮನವರಿತವಳ, ಕುಲನಾಶ ಮಾಡಿ ನನಗಾಜಗಳಿದವಳ, ಕುಲನಾಶ ಮಾಡಿ ನನಗಾಜಗಳಿದವಳ, ಮಾಡಿ ಜನಕಾಯ ಗೈರವಳ, ಮಾತೆಯ ಕೊಲ್ಲುವುದೇ ಮಾಡಿದನೆ. ನೀತಿವಂತನು ನೀನು ಕಾಂತನದೇ ಏಕೆ, ನೀತಿವಂತನು ನೀನು ಕಾಂತನದೇ ಏಕೆ, ಮಾತೆಯ ಕೊಲ್ಲುವುದೇ ಮಾಡಿದನೆ, ಮಾಡಿದನೆ. ಅಣ್ಣ, ಸಹೋದರ, ಮಾತೃವಧೆ ಮಹಾಪಾಪಕರ. ಆದ್ದರಿಂದ ನಾವೀಗಲೇ ಹೋಗಿ ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆಯಣ್ಣ. ನಿಜ ಸಹೋದರ, ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಎಚ್ಚರಿಸಿದೆ. ತಂದೆಯವರ ಮರಣವನ್ನು, ಅಣ್ಣನಾದ ಶ್ರೀರಾಮಚಂದ್ರನ ವನವಾಸದ ವಿಚಾರವನ್ನು ಕೇಳಿದ ನಾನು ಮತಿಭ್ರಾಂತನಾಗಿ ಶ್ರೀ ಹತ್ಯೆಯನ್ನು ಮಾಡಲು ಉದ್ಯುಕ್ತನಾದೆ. ಏ ಸ್ವರ್ಗದಲ್ಲಿರುವ ನನ್ನ ಜನಕನೇ, ನನ್ನನ್ನು ಕ್ಷಮಿಸು. ಈ ನನ್ನ ಪವಿತ್ರವಾದ ಖಡ್ಗದಿಂದ ಇವಳನ್ನು ವಧಿಸುವುದಾದರೆ ಈ ನನ್ನ ಪರಮ ಪವಿತ್ರವಾದ ಖಡ್ಗವೂ ಕೂಡ ಅಪವಿತ್ರವಾಗುವುದರಲ್ಲಿ ಸಂದೇಹವಿಲ್ಲ. ಸಹೋದರ, ಅಣ್ಣ,
ಆದ್ದರಿಂದ ನಾವೀಗಲೇ ಅಣ್ಣನಿರುವಲ್ಲಿಗೆ ಹೋಗಿ ಆತನನ್ನು ಕರೆದುಕೊಂಡು ಬರೋಣ. ಇಲ್ಲ ಆತನ ಆಜ್ಞೆಯಂತೆ ನಡೆದುಕೊಳ್ಳೋಣ. ಹೀಗೆ ಮಾಡದ ಹೊರತು ಈ ಘೋರ ಪರದದಿಂದ ನಾವುಗಳು ಹೊರಬರಲು ಸಾಧ್ಯವಿಲ್ಲ. ನಡೆ ಸಹೋದರ, ಹೋಗೋಣ. ಕುಮಾರ, ಭರತ ಮಗನೇ, ಇಷ್ಟೆಲ್ಲ ಮಾಡಿರುವುದು ನಿನ್ನ ಸುಖ ಸಂತೋಷಕ್ಕಾಗಿ ಅಲ್ಲವೇ? ಇನ್ನು ಮೇಲಾದ್ರೂ ಪಟ್ಟಾಭಿಷಕ್ತನಾಗಿ ಸಿಂಹಾಸನವನ್ನೇರಿ ಸಂತೋಷದಿಂದ ರಾಜ್ಯಭಾರ ಮಾಡು ಮಗನೇ. ಚಂಡಾಳನಿ ಕುಮಾರ, ಭರತ, ಕಂದ ಎಂದು ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಅಯ್ಯೋ, ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದಾಚೆಗೆ ಜೋಡಿಸಿ ಮಾಡಬಾರದ ಕೃತ್ಯವನ್ನೆಲ್ಲ ಮಾಡಿ ಪರಮ ಪಾಪಿಯಾಗಿ ನಿಂತಿರುವ ನೀನು ಪತಿದ್ರೋಹಿ, ಅಯ್ಯೋ, ಪುತ್ರದ್ರೋಹಿ, ಶಿವ ಶಿವ, ರಾಜದ್ರೋಹಿ, ಕೇಳಲಾರೆ, ಸವತಿದ್ರೋಹಿ. ನಿನ್ನಂತವಳ ಮುಖಾವಲೋಕನವೇ ಪರಮ ಹಾಸ್ಯಕರವಾಗಿರುವುದು. ನಿನ್ನಂತವಳ ಮುಖಾವಲೋಕನವನ್ನು ನಾನು ಮಾಡಿದರೆ ಈ ಪರಗಳಲ್ಲಿ ಸ್ಥಾನಭ್ರಷ್ಟನಾಗುವೆ. ಸಹೋದರ ದುಶ್ವಾಸನ, ನಾನಿನ್ನೊಂದು ಕ್ಷಣವೂ ಇಲ್ಲಿ ನಿಲ್ಲಲಾರೆ. ನಡೆ ಹೋಗೋಣ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ, ಹೇ ರಾಮಚಂದ್ರ ಪ್ರಭು, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಹೇ ರಾಮಚಂದ್ರ, ಎಲ್ಲಿರುವೆ ರಾಘವ ಕಾನನ ಮಧ್ಯದಿ. ಹಲೆ ಧಲೆ ಧೂಹಾವು ಹಡವಿಯೊಳಿಂದು. ಹೇ ರಾಮಚಂದ್ರ, ಹಲೆ ಧಲೆ ಧೂನಾವು ಹಡವಿಯೊಳಿಂದು. ಬಳಲು ತಲಿರುವೆವು ದಾರಿಯ ಕಡಲೆ. ಬಳಲು ತಲಿರುವೆವು ದಾರಿಯ ಕಡಲೆ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ರಾಮ. ಸಹೋದರ, ಅಣ್ಣ, ನಾವು ಎಲ್ಲಿ ಹುಡುಕಿದರು, ಎಂತ ಹುಡುಕಿದರು, ಅಣ್ಣನಾದ ಶ್ರೀರಾಮಚಂದ್ರನ ದರ್ಶನವೇ ಆಗುತ್ತಿಲ್ಲವಲ್ಲ. ಅಣ್ಣ, ಈಗೇನು ಮಾಡಲಿ? ಅಣ್ಣ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆದು ಬೇಡ, ಇನ್ನು ಮುಂದೆ ಹೋಗಿ ಹುಡ್ಕೊಂಡು ನಡೆ ಅಣ್ಣ. ಹೌದು, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯಬಾರದು. ಬಾ ಸಹೋದರ, ಇನ್ನು ಮುಂದೆ ಹೋಗಿ ಹುಡುಕೋಣ. ರಾಮ ಪರಂಧಾಮ ದಶರಥ ರಾಮ, ರಾಮ ಪರಂಧಾಮ ದಶರಥ ರಾಮ. ಬಾಸುರ ನಾಮ ಸದಾ ರಾಮನಾಮ. ಬಾಸುರ ನಾಮ ಸದಾ ರಾಮನಾಮ. ಶ್ರೀ ರಾಮ ಪರಮ ರಾಮ ಪರಮ ಪಾವನ ನಾಮ ಶ್ರೀ ರಾಮ.
ಸುಪ್ರಭಾತವಿದು ಪ್ರಭಾತ ಸಮಯಮಾನರವಿ ಉದಯಿಪ ಸಮಯ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನರವಿ ಉದಯಿಪ ಸಮಯ ಸುಪ್ರಭಾತ ನಭೋ ಮಂಡಲದಿ ಪಂಪನಾರಿಸುತ್ತ ಮರುತಿರೆ ಭಾಸ್ಕರ ಸಂಪದರಿತ ನಭೋ ಮಂಡಲದಿ ಪಂಪನಾರಿಸುತ್ತ ಮರುತಿರೆ ಭಾಸ್ಕರ ಕಂಪನಿಯುತಿಹ ಸುಮ ಬೃಂದವುತ ಕಂಪನಿಯುತಿಹ ಸುಮ ಬೃಂದವುತ ಇಂಪುಗಾನವಿದು ಕೋಗಿಲೆ ಕಲರವ ಇಂಪುಗಾನವಿದು ಕೋಗಿಲೆ ಕಲರವ ಸುಪ್ರಭಾತವಿದು ಪ್ರಭಾತ ಸಮಯ ತೇಜಮಾನರವಿ ಉದಯಿಪ ಸಮಯ ಸುಪ್ರಭಾತ ಸೀತಾ ಸುಪ್ರಭಾತದ ಸಮಯದಲ್ಲಿ ಭಗವಾನ್ ಭಾಸ್ಕರನ ಹೊಂಬೆಳಕಿನಿಂದ ಕಂಗೊಳಿಸುತ್ತಿರುವ ಈ ತರುಲತೆಗಳ ಸೊಬಗನ್ನು ನೋಡಿದೆಯಾ? ಎಷ್ಟು ರಮ್ಯವಾಗಿರುವುದು. ಹೌದು ಪ್ರಿಯ, ಮನೋಹರವಾಗಿಯೇ ಇರುವುದು. ಸ್ವಾಮಿ, ಅಲ್ಲಿ ಕಾಣುವ ಪರ್ವತವಾದರೆ ಯಾವುದು? ಸೀತಾ, ಅದು ನಮ್ಮ ಅಯೋಧ್ಯೆಗೆ ಸೇರಿದ ಚಿತ್ರಕೂಟ ಪರ್ವತವು. ಭಗೀರಥನ ಸಾಹಸದಿಂದ ಪರಶಿವನ ಜಟೆಯಿಂದ ಹರಿದು ಧರೆಗಿಳಿದು ಬಂದ ಗಂಗಾ ಮಾತೆಯು ಎಷ್ಟು ಗಂಭೀರ ಗಮನೆಯಾಗಿ ಹರಿಯುತ್ತಿರುವಳು ನೋಡು. ಬಾ, ಗಂಗಾ ಮಾತೆಗೆ ವಂದಿಸಿ ನಂತರ ಮುಂದಕ್ಕೆ ಪ್ರಯಾಣ ಮಾಡೋಣ. ಸುರನರ ಸೇವಿತೆ ವರದಂಗೆ ಸುರನರ ಸೇವಿತೆ ವರದಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರದಂಗೆ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಹರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ ಪರಮ ಪಾವನೆ ಎಂದೆನಿಸಿ ಉತ್ತರಿಸಿದ ಮಾತೆ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉತ್ತರಿಸಿದ ಮಾತೆ
ಪರಮ ಪಾವನೆ ಎಂದೆನಿಸಿ ಧರೆಯನೆಲ್ಲ ಉತ್ತರಿಸಿದ ಮಾತೆ ಅನುಪಮ ಚರಿತಳೆ ನಿನ್ನಯ ಚರಣವ 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 ಅನುಪಮ ಚರಿತಳೆ ನಿನ್ನಯ ಚರಣ ನಿರಂತರಲಿ ಭಜಿಸಲು ಅನುನಯದಿ ಸುರನರ ಸೇವಿತೆ ವರಗಂಗೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರದಂಗೆ 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 ಸೀತಾ ರಾಮ 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 ಕಷ್ಟ ಅವ್ರು ಆಡಿಸಿದ್ದಾರೆ ಮಾಡಿ ಎಲ್ಲ ಗಂಗೆ ಮಂದ ಸ್ಮಿತದಿಂದ ಸಂತೆ ಸುರಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೆ ಮಂತ್ರವರ್ಷಿಣಿ ಎಲ್ಲೆಲ್ಲಿ ನೀನಿರುವೆ ಸಕಲ ಪಾಪಗಳ ನೀಗಿರುವೆ ಎಲ್ಲೆಲ್ಲಿ ನೀನಿರುವೆ ಸಕಲ ಪಾಪಗಳ ನೀಗಿರುವೆ ಅರಣಶೀಲದಲ್ಲಿ ನೆಲೆಸಿರುವ ಪರಮ ಪಾವನಿ ನೀನಮ್ಮ. ಅಮ್ಮ ಗಂಗಾ ಮಾತೆ ಅಮೃತ ವರ್ಷಿಣಿ 14 ವರ್ಷಗಳ ಕಾಲ ವನವಾಸವನ್ನು ಪೂರೈಸುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾ ಕಾಲ ಕಾಪಾಡುತ್ತಾಯಿ ನಿನಗೆ ಸೆರೆಗುಡ್ಡಿ ಬೇಡಿಕೊಳ್ಳುವೆನು. ರಾಮ 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 ರಘುವಂಶ ಸೋಮ ರಾಮ 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 ರಘುವಂಶ ಸೋಮ
ಕಾಮಿತಾರ್ಥವೀವ ಶ್ಯಾಮ ಸುಂದರ ರಘುರಾಮ ಶ್ರೀ ರಾಮ ರಾಮ ಪಾಹಿ ರಘುರಾಮ ಶ್ರೀ ರಾಮ. ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ದೇವಾ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಭೂಪ ನಿನ್ನ ನಾಮ ಜಪ ಮಾತ್ರದಿಂದ ಪಾಪನಾಶಮಾಗಿ ಪೋಪುರೀಗ ನೋಡಿ ಪಾಪನಾಶಮಾಗಿ ಪೋಪುರೀಗ ನೋಡಿ ರಘುರಾಮ ಶ್ರೀ ರಾಮ ರಾಮ ಪಾಡಿ ರಘುರಾಮ ಶ್ರೀ ರಾಮ ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು. ಅಯ್ಯ, ನಿನಗೆ ಮಂಗಳವಾಗಲಿ. ನೀನು ಯಾರು? ನಿನ್ನ ಸಮಾಚಾರವೇನು? ದೇವ ಶ್ರೀರಾಮಚಂದ್ರ, ಈ ಪ್ರಾಂತ್ಯಕ್ಕೆಲ್ಲ ನಾನು ಅಧಿಪತಿಯಾಗಿರುವೆನು. ನನ್ನನ್ನು ಗುಹನೆಂದು ಕರೆಯುವರು. ಇದುವರೆಗೂ ನಿಮ್ಮ ನಿರೀಕ್ಷಣೆಯಿಂದಿದ್ದ ನನಗೆ ನಿಮಗೆ ಒದಗಿರುವ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಬಹಳ ದುಃಖವಾಗಿರುವುದೇವ. ದೇವ ಶ್ರೀರಾಮಚಂದ್ರ, ನಿಮಗೆ ಒದಗಿರುವ 14 ವರ್ಷದ ವನವಾಸದ ಕಾಲವನ್ನು ನಮ್ಮ ಶೃಂಗಬೇರಿ ಪರ್ವತದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡುವೆನು ದೇವ. ಅಯ್ಯ ಗುಹನೆ, ನಾವು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ನಾವು ಪುರಪ್ರವೇಶ ಮಾಡುವ ಹಾಗಿಲ್ಲ. ನಿನ್ನ ಆತಿಥ್ಯಕ್ಕೆ ಪ್ರತಿಯಾಗಿ ನಮ್ಮನ್ನು ಈ ಗಂಗಾ ನದಿಯಿಂದ ದಾಟಿಸಿದರೆ ನಮಗೆ ಅಷ್ಟೇ ಸಾಕಾಗುವುದು. ದೇವ ಶ್ರೀರಾಮಚಂದ್ರ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಒಂದು ಸಣ್ಣ ನದಿಯನ್ನು ದಾಟಿಸುವ ಸುಯೋಗವು ನನಗೆ ಒದಗಿತ್ತಲ್ಲ. ಧನ್ಯನಾದೆನು ರಾಮಚಂದ್ರ, ಧನ್ಯನಾದೆನು. ಆದರೆ ಒಂದು ನಿಬಂಧನೆಯ ಮೇಲೆ ಈ ಗಂಗಾ ನದಿಯನ್ನು ದಾಟಿಸಲು ಒಪ್ಪುವೆನು. ಅಯ್ಯ ಗುಹನೆ, ನಿನ್ನ ನಿಬಂಧನೆ ಏನು? ದೇವ ಶ್ರೀರಾಮಚಂದ್ರ, ಹಿಂದೆ ತಾವು ಮಿಥಿಲಾಪಟ್ಟಣಕ್ಕೆ ಹೋಗುವಾಗೆ ತಮ್ಮ ಪಾದರಜಸದಿಂದ ಒಂದು ಕಲ್ಲು ಎಣ್ಣಾಯಿತಂತೆ. ನನ್ನ ದೋಣಿಯಲ್ಲಿಯೂ ಅನೇಕ ಸಣ್ಣ ಪುಟ್ಟ ಕಲ್ಲುಗಳಿರುವವು. ಅವುಗಳೆಲ್ಲವೂ ಎಣ್ಣಾದರೆ ನನ್ನ ಗತಿ. ಆದ್ದರಿಂದ ನಿಮ್ಮ ಪಾದಗಳನ್ನು ತೊಳೆಯಲು ಅಪ್ಪಣೆಯಾಗಬೇಕು. ಅಯ್ಯ ಗುಹನೆ, ನಿನ್ನ ಮನಸ್ಸಿನ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ. ನಿನ್ನ ಇಷ್ಟಾರ್ಥವು ಸಿದ್ಧಿಸಲಿ. ಧನ್ಯನಾದೆನು ರಾಮಚಂದ್ರ, ಧನ್ಯನಾದೆನು. ಕ್ಷಣಕಾಲ ನಿಲ್ಲಿ.
ಶ್ರೀಪಾದವನು ನಾ ಪೂಜಿಸಿ ಧನ್ಯನಾ ರಾಮ जानकीय रमणना जनक राजन जामातन जानकीय रमणना पूजिसी आराधिसी Oh
ಕ್ಷಣಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುವನು. ಆಗಬಹುದು. ಪ್ರಭು ಶ್ರೀರಾಮಚಂದ್ರ, ನಾವೆಯೂ ಸಿದ್ಧವಾಗಿರುವುದು, ದಯಮಾಡಿಸಿ. ಸೀತಾ, ಲಕ್ಷ್ಮಣ, ನಡೆಯಿರಿ, ಹೋಗೋಣ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವೆ, ಭವ ಸಮುದ್ರ ದಾಂಟಿಸುವ ಇವರಂ ನದಿ ದಾಂಟಿಸುವ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ದೇವ ದೇವ ನಿನ್ನಂತವ ತಿರಿಯಂದದಿ ಪಾಲಿಸುವೆ, ದೇವ ದೇವ ನಿನ್ನಂತವ ತಿರಿಯಂದದಿ ಪಾಲಿಸುವೆ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಏನಾಶ್ಚರ್ಯ! ಕೆಂದುಳಿ ಅಂತರಿಕ್ಷದಲ್ಲಿ ವ್ಯಾಪಿಸ್ತಿದ್ರಲ್ಲ, ಮಹಾಕಲಾಲದಲ್ಲಿ ಕೇಳಿ ಬರುತ್ತಿರೋದು. ಮೃಗ ಪಕ್ಷಿಗಳು ಬೆದರಿ ದಿಕ್ಕು ದಿಕ್ಕಳು ಓಡುತ್ತಿರುವುದು. ಯಾರಾದರೂ ರಾಜಕುಮಾರರು ಬೇಟೆಗೆ ಬಂದಿರಬಹುದೇ? ಓ, ಅದು ನಮ್ಮ ಸೈನ್ಯವೇ. ಭರತ ಶತ್ರುಘ್ನರೇ, ಆ ಭ್ರಷ್ಟ ಕೈಕೆಯಿಂದ ಪ್ರೇರಿತರಾಗಿ ನಮ್ಮನ್ನು ಕೊಲ್ಲಲು ಬಂದಿರುವಂತೆ ತೋರುವುದು. ನಾನೀಗಲೇ ಹೋಗಿ ಈ ಸಮಾಚಾರವನ್ನು ನನ್ನ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಹೇಳುವೆನು.